ಆಕ್ಚುಲಿ ರಿಯಲ್ ಹೀರೋಗಳು ಅವತ್ತಿನ ದಿನ ಇವ್ರು ಆಗ್ತಾರೆ. ದೊಡ್ಡ ಬ್ರಿಡ್ಜ್ ಮೇಲೆ ಆಕ್ಸಿಡೆಂಟ್ ಆಗಿದೆ. ಎಷ್ಟು ಆಂಬುಲೆನ್ಸ್ ಇದಾವೆ ಅಷ್ಟು ಕಳಿಸು, ಅಷ್ಟು ಜನ ಇಲ್ಲಿ ನೋವು ಬಿಸಿಲಲ್ಲಿ ಒದ್ದಾಡ್ತಿದ್ರೆ ಕೆಳಗಡೆ ಆಚೆ ತೆಗಿಯಕ್ಕೂ ಆಗ್ತಿಲ್ಲ ಅಂತ. ಈ ಮಾನವೀಯತೆ ಮೆರೆದ ಆಂಬುಲೆನ್ಸ್ ಡ್ರೈವರ್ಗಳ ಜೊತೆ ನಾನಿದ್ದೀನಿ. ನಮ್ಮ ಕಡೆಯಿಂದನೂ ಕೂಡ ಈ ಆಂಬುಲೆನ್ಸ್ ಚಾಲಕರಿಗೆ ಒಂದು ದೊಡ್ಡ ಸಲ್ಯೂಟ್. ಎಸ್ ವೀಕ್ಷಕರೇ, ಮಾನವೀಯತೆ ಮೆರೆದ ಆಂಬುಲೆನ್ಸ್ ಡ್ರೈವರ್ಗಳು, ಅದು ಖಾಸಗಿ ಆಂಬುಲೆನ್ಸ್ ಆಗಿರ್ಬೋದು, ಸರ್ಕಾರಿ ಆಂಬುಲೆನ್ಸ್ ಆಗಿರ್ಬೋದು. ಮೊನ್ನೆ ತಾನೇ ದ್ವಾರಳ್ಳು ಬಳಿ ಒಂದು ಗೌರ್ಮೆಂಟ್ ಸರ್ಕಾರಿ ಬಸ್ಸು ಅಪಘಾತ ಆಗುತ್ತೆ. 42 ಜನ ಗಾಯಾಳುಗಳಾಗಿರ್ತಾರೆ. ಅದರಲ್ಲಿ ಡ್ರೈವರು ಮತ್ತೆ ಇನ್ನೊಂದು ಮಹಿಳೆ ಮೃತಪಟ್ಟಿರುವಂತದ್ದು ಸಾಕಷ್ಟು ವೈರಲ್ ಆಗಿರುವಂತ ಸುದ್ದಿ. ಆ ಒಂದು ಅಪಘಾತದ ಸ್ಥಳಕ್ಕೆ ಈ ಒಂದು ಶಿರಾ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಗು ಆಸ್ಪತ್ರೆಯ ಆಂಬುಲೆನ್ಸ್ ಡ್ರೈವರ್ಗಳು ಹೋಗಿ ಅಲ್ಲಿ ಗಾಯಾಳುಗಳಿಗೆ ಆಸ್ಪತ್ರೆಗೆ ತಂದು ಚಿಕಿತ್ಸೆ ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಇಂಥವ್ರನ್ನ ಯಾರು ಕೂಡ ಗುರುತಿಸಿರಲ್ಲ. ಸೊ ಈ ಮಾನವೀಯತೆ ಮೆರೆದ ಆಂಬುಲೆನ್ಸ್ ಡ್ರೈವರ್ಗಳ ಜೊತೆ ನಾನಿದ್ದೀನಿ. ವಿಶೇಷ ವರದಿ. ಖಂಡಿತ ಈ ವಿಡಿಯೋನ ಪೂರ್ತಿ ನೋಡಿ. ಸಾಕಷ್ಟು ಮೆಸೇಜ್ ಇರುವಂತ ವಿಡಿಯೋ. ಈ ವಿಡಿಯೋ ನೋಡಿ ಸಾಕಷ್ಟು ಊರುಗಳಲ್ಲಿ ಇಂತಹ ಒಂದು ಕಾರ್ಯಕ್ಕೆ ಮುಂದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ತಾಯಿ ಮತ್ತು ಮಗು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಗೌಡ ಡಾಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಂಜನ್ ಕುಮಾರ್ ಇದ್ದಾರೆ, ರಂಗ ಅವರು ಇದ್ದಾರೆ, ಅದೇ ರೀತಿ ನಮ್ಮ ಧರ್ಮಣ್ಣ ಅವರು ಕೂಡ ಇದ್ದಾರೆ. ಸಾಕಷ್ಟು ಆಂಬುಲೆನ್ಸ್ ಡ್ರೈವರ್ಗಳು ಇದ್ದಾರೆ. ಒಬ್ಬೊಬ್ಬರಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅದು ಫಸ್ಟ್ ನನಗೆ ಅದು ಆಕ್ಸಿಡೆಂಟ್ ಆಗಿ 5 ಮಿನಿಟ್ಸಲ್ಲಿ 5 ನಿಮಿಷದಲ್ಲಿ ಒಂದು ಫೋನ್ ಬರುತ್ತೆ. ಧರ್ಮಣ್ಣ ಇಲ್ಲಿ ದೊಡ್ಡ ಬ್ರಿಡ್ಜ್ ಮೇಲೆ ಆಕ್ಸಿಡೆಂಟ್ ಆಗಿದೆ, ಎಷ್ಟು ಆಂಬುಲೆನ್ಸ್ ಇದಾವೆ ಅಷ್ಟು ಕಳಿಸು, ಅಷ್ಟು ಜನ ಇಲ್ಲಿ ನೋವು ಬಿಸಿಲಲ್ಲಿ ಒದ್ದಾಡ್ತಿದ್ರೆ ಕೆಳಗಡೆ ಆಚೆ ತೆಗಿಯೋಕ್ಕೂ ಆಗ್ತಿಲ್ಲ ಅಂತ ನಮ್ಮ ಹುಡುಗರಿಗೆ ಫೋನ್ ಮಾಡ್ತೀನಿ. ಸಾದಿಕ್ಕು ಮತ್ತು ದಯಣ್ಣ ಇವರಿಗೆಲ್ಲ ಫೋನ್ ಮಾಡಿದ ತಕ್ಷಣ ವಿತಿನ್ 6-7 ನಿಮಿಷದಲ್ಲಿ ಆ ಜಾಗಕ್ಕೆ ತಲುಪಿ ಎಲ್ಲರೂ ಏನು ಕೈ ಕಾಲೆಲ್ಲ ಮುರಿದಿದ್ರು ಆ ಪೇಷಂಟ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ. ಎಷ್ಟು ನೋಡಿದ್ರಲ್ಲ, ಒಂದು ರ್ಯಾಲಿ ರೀತಿಯಲ್ಲಿ ಈ ಆಸ್ಪತ್ರೆಯಿಂದ ಆಂಬುಲೆನ್ಸ್ಗಳು ಕ್ಯೂ ಆಗಿ ಹೋಗಿ ಆ ಒಂದು ಘಟನಾ ಸ್ಥಳಕ್ಕೆ ಹೋಗಿ ಸಾಕಷ್ಟು ರೋಗಿಗಳನ್ನ ಕರೆತರೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅದೇ ರೀತಿ ಅವರು ತುಮಕೂರು ಆಸ್ಪತ್ರೆಗೂ ಕೂಡ ರೆಫರ್ ಮಾಡ್ತಾರೆ. ಅದ್ರ ಬಗ್ಗೆ ಡಾಕ್ಟರ್ ಇದ್ದಾರೆ, ನಾನು ಮಾಹಿತಿ ಕೇಳ್ತೀನಿ. ಆ ದಿವಸ ಒಂದು ರಸ್ತೆ ಅಪಘಾತ ಸಂಭವಿಸಿ ಸುಮಾರು 40ಕ್ಕೂ ಹೆಚ್ಚು ಜನರು ಗಾಯಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಿ ಆಂಬುಲೆನ್ಸ್ ಸಾಕಾಗಲೇ ಇಲ್ಲ. ಆ ಸಂದರ್ಭದಲ್ಲಿ ಖಾಸಗಿ ಆಂಬುಲೆನ್ಸ್ನ ಎಲ್ಲ ಮಾಲೀಕರು ಮತ್ತು ವಾಹನ ಚಾಲಕರು ಮತ್ತು ಸಿಬ್ಬಂದಿಯವರು ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ಆ ಒಂದು ಅಲ್ಲಿ ಅಪಘಾತ ಸ್ಥಳದಿಂದ ಸಿರಾ ಸಾರ್ವಜನಿಕ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಸಾಗಣೆ ಮಾಡುವಲ್ಲಿ ಸಾಕಷ್ಟು ರೀತಿಯಾದಂಥ ಸಹಕಾರ ಮತ್ತು ಸಹಾಯವನ್ನು ಮಾಡಿದರು. ತದನಂತರ ಇಲ್ಲಿನೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡು ಗಂಭೀರ ಸ್ವರೂಪದ ಗಾಯಗಳಿಗಾಗಿರ್ತಕ್ಕಂಥ ರೋಗಿಗಳು, ಅನೇಕ ರೋಗಿಗಳು ಇದ್ದರು. ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ದರ್ಜೆ ಆಸ್ಪತ್ರೆಗೆ ರವಾನೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಇತ್ತು. ತುರ್ತಾಗಿ ರವಾನೆ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಸರ್ಕಾರಿ ವಾಹನಗಳ ಜೊತೆಗೆ ಖಾಸಗಿ ಆಂಬುಲೆನ್ಸ್ ವಾಹನ ಚಾಲಕರು ಮತ್ತು ಅವುಗಳ ಮಾಲೀಕರುಗಳು ಸಹಿತ ನಮ್ಮ ಜೊತೆ ಕೈ ಜೋಡಿಸಿ ಆ ದಿವಸ ಒಂದು ಉಚಿತವಾಗಿ ಎಲ್ಲ ರೋಗಿಗಳನ್ನ ಸಿರಾದಿಂದ ತುಮಕೂರಿನ ಹಾಗೂ ಬೆಂಗಳೂರಿನ ಆಸ್ಪತ್ರೆಗಳಿಗೆ ಸಾಗಣೆ ಮಾಡಲಿಕ್ಕೆ, ಅವರಿಗೆ ಜೀವವನ್ನು ಉಳಿಸೋ ನಿಟ್ಟಿನಲ್ಲಿ, ಅವರಿಗೆ ತುರ್ತಾಗಿ ಚಿಕಿತ್ಸೆಯನ್ನು ಒದಗಿಸೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿ ಶ್ರಮ ಹಾಕಿದರು ಮತ್ತು ನಮಗೆಲ್ಲರಿಗೂ ಸಹಕಾರ ಮತ್ತು ಸಹಾಯವನ್ನು ಮಾಡಿದರು. ಅದಕ್ಕಾಗಿ ನಾನು ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಬೇಕು, ಅವರಿಗೆ ಒಂದು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಅಂಜನ್ ಕುಮಾರ್ ಅವರು ಮತ್ತು ಅವರೆಲ್ಲ ರಂಗನಾಥ್ ಅವರು, ರಾಜು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಬಳಗ ಬಂದು ಇವತ್ತು ನಮ್ಮನ್ನು ಕೇಳಿಕೊಂಡು ಅವರಿಗೆ ಒಂದು ಪ್ರೋತ್ಸಾಹಿಸಿ ಸನ್ಮಾನ ಮಾಡಿ ಅಂತಂದರು. ಹಾಗಾಗಿ ನಾವು ಬಂದು ಅವರಿಗೆ ಒಂದು ಅಭಿನಂದನೆಗಳನ್ನ ಮತ್ತು ನಮ್ಮ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಅವುಗಳನ್ನ ಗುರುತಿಸಿದಂಥ ನಮ್ಮ ಸಮಾಜ ಸೇವಕರಾದ ಅಂಜನ್ ಕುಮಾರ್, ರಂಗನಾಥ್, ರಾಜು ಇವ್ರಿಗೂ ಸಹಿತ ನಾನು ನಮ್ಮ ಆಸ್ಪತ್ರೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಸ್, ಅದೇ ರೀತಿ ಖಾಸಗಿ ಆಂಬುಲೆನ್ಸ್ ಅಂದ್ರೆ ದುಡ್ಡು ಮಾಡ್ತಾರೆ, ಹೆಂಗಂದ್ರಂಗೆ ತಗೊಂತಾರೆ ಅಂತ ಮಾತಾಡ್ತಿರಲ್ಲ, ಒಂದು ಪ್ರಾಣ ಉಳಿಸೋದ್ರಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೆ. ಈ ಒಂದು ಕಾರ್ಯಕ್ಕೆ ಎಷ್ಟು ದುಡ್ಡು ಕೊಟ್ರು ಸಾಲದು. ಅದಕ್ಕೆ ಅರ್ಥ ಮಾಡ್ಕೊಂಡು ಯಾರು ಕೂಡ ಮಾತಾಡ್ಬೇಕು. ನನ್ನ ಜೊತೆ ಡಾಕ್ಟರ್ ಇದ್ದಾರೆ, ಸಿದ್ದೇಶ್ವರ್ ಸರ್ ಕೂಡ ಇದ್ದಾರೆ. ಸರ್, ಸಡನ್ ಆಗಿ ಒಂದು ಫೋನ್ ಬರುತ್ತೆ, ಆಸ್ಪತ್ರೆ ತುಂಬಿಕೊಳ್ಳುತ್ತೆ, ಜನ ತುಂಬಾ ಬರ್ತಾರೆ. ಅವಾಗ ಆಂಬುಲೆನ್ಸ್ ಡ್ರೈವರ್ಗಳು ಆ ರೋಗಿಗಳನ್ನ ಕರೆತಂದ ಒಂದು ಸಂದರ್ಭಗಳನ್ನ ನೀವು ನೋಡಿರ್ತೀರಾ, ಹೇಗೆ ಅನ್ನಿಸ್ತು ಸರ್? ಅವತ್ತು ನಾನೇ ಇದ್ದಿದ್ದು ಡ್ಯೂಟಿಯಲ್ಲಿ. ಸುಮಾರು 11:30 ಸಮಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. KSRTC ಬಸ್ಸು ಒಂದು ನಿಂತಿದ್ದಂಥ ಲಾರಿಗೆ ಗುದ್ದುಬಿಟ್ಟು ತೀವ್ರತರವಾದ ಒಂದು ಆಕ್ಸಿಡೆಂಟ್ ಆಗಿದೆ. ಸುಮಾರು ಜನಗಳಿಗೆ ಗಾಯಗಳಾಗಿದೆ ಅನ್ನೋ ಒಂದು ಮಾಹಿತಿ ಬಂತು. ಅಂಥ ಸಂದರ್ಭದಲ್ಲಿ ನಾವು ತುರ್ತು ಚಿಕಿತ್ಸಾ ಇದು ವಿಭಾಗ ಏನಿದೆ ಅಲ್ಲಿ ಎಲ್ಲ ನಮ್ಮ ಶುಶ್ರೂಷಾಧಿಕಾರಿಗಳು, ನರ್ಸ್ಗಳು, ಬೇರೆ ಎಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಬೇರೆ ಬೇರೆ ವಿಭಾಗದಿಂದ ಅಲ್ಲಿಗೆ ನಾವು ಕರೆಸ್ಕೊಂಡ್ವಿ. ಇಲ್ಲಿ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಇವರು ಏನು ಖಾಸಗಿ ವಾಹನ ಚಾಲಕರು, ಮಾಲೀಕರು ಅವರ ಒಂದು ತುರ್ತು
ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತಂದರೆ, ಬೇರೆ ಯಾವುದೇ ತಾಲೂಕಿನಲ್ಲೂ ಈ ಥರ ಒಂದು ಮಾನವೀಯತೆ ಮೆರೆಯುವಂಥ ಚಾಲಕರಾಗಲಿ ಅಥವಾ ಖಾಸಗಿ ವಾಹನ ಆ್ಯಂಬುಲೆನ್ಸ್ ಇರ್ತಕ್ಕಂಥ ಮಾಲೀಕರು ಸಿಗೋದಿಲ್ಲ. ಹಾಗಾಗಿ ಅವರ ಕೆಲಸ ಮಾತ್ರ ಭಾಳ ಪ್ರಶಂಸನೀಯ. ವಿಶೇಷ ಏನಪ್ಪ ಅಂತಂದ್ರೆ ಇಂತಹ ಚಾಲಕರಿಗೆ ಗುರುತಿಸಿ ಒಂದು ಸನ್ಮಾನವನ್ನ ಮಾಡಿ ಆರ್ಥಿಕವಾಗಿ ಕೆಲವಷ್ಟು ಸಹಾಯವನ್ನ ಮಾಡಕ್ಕೆ ಮುಂದಾಗಿರುವಂತ ನಮ್ಮ ಕಾಂಗ್ರೆಸ್ ಯೂತ್ ಅಧ್ಯಕ್ಷರಾದ ಅಂಜನ್ ಅವರು, ಅದೇ ರೀತಿ ನಮ್ಮ NSUI ಅಧ್ಯಕ್ಷರಾದಂತ ರಂಗನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರೋಂಥದ್ದು. ಏನನ್ನಿಸ್ತು ಮೊನ್ನೆ ಘಟನೆ? ಖಂಡಿತ ಅದು ನಾವು ಇರಲಿಲ್ಲ, ಆಚೆ ಇದ್ವಿ, ವಿಡಿಯೋ ಮೂಲಕ ಎಲ್ಲ ನೋಡಿದ್ವಿ. ನಾನು ಕೇಳ್ಪಟ್ಟಿದ್ದು ಎಲ್ಲ ಆಂಬುಲೆನ್ಸ್ ಡ್ರೈವರ್ಗಳು ಆಮೇಲೆ ಪ್ರೈವೇಟ್ ಆಂಬುಲೆನ್ಸ್ ಅವರು ಹೇಳಿದ ತಕ್ಷಣ ಅವ್ರಾಗವ್ರೆ ವಾಲಂಟ್ರಿಯಾಗೆ ಅವರು ಏನು ಯೋಚನೆ ಮಾಡ್ದಂಗೆ ಹೋಗ್ಬಿಟ್ಟು ಕರ್ಕೊಂಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ರಂಗನಾಥ್ ಡಿಸ್ಕಷನ್ ಮಾಡಿದಾಗ ಆ್ಯಕ್ಚುಲಿ ರಿಯಲ್ ಹೀರೋಗಳು ಅವತ್ತಿನ ದಿನ ಇವ್ರು ಆಗ್ತಾರೆ. ಯಾಕಂತಂದರೆ ಅಷ್ಟು ಜನಗಳಿಗೆ ಈಗ ನಂದೇ ಸ್ವಂತ ಗಾಡಿ ತೆಗಿಬೇಕಂದ್ರೆ ಪೆಟ್ರೋಲು ಡೀಸೆಲ್ ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಇವ್ರು ಅದು ಯಾವುದೂ ಲೆಕ್ಕಿಸದೆ ನಾವಿವತ್ತು ಕೆಲಸ ಮಾಡಿದರೆ ನಾಳೆ ನಮ್ಗೆ ಅದು ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನೆ ಇಟ್ಕೊಂಡು ಅವರು ಬರೋ ಎಲ್ಲ ಆಂಬುಲೆನ್ಸ್ನ ತೊಗೊಂಡು ಹೋಗ್ಬಿಟ್ಟು ರೋಗಿಗಳನ್ನ ತೊಗೊಂಬರೋ ಅಂತ ಕೆಲಸ ಮಾಡ್ತಾರೆ. ಹಾಗಾಗಿ ರಿಯಲ್ ಹೀರೋಗಳು ಇವರಾದರು, ನಮ್ಮ ಕಣ್ಣಲ್ಲಿ ರಿಯಲ್ ಹೀರೋ. ಹಾಗಾಗಿ ಇವ್ರನ್ನ ಗುರುತಿಸಿ ನಮ್ಮ ಕೈಲಾದಷ್ಟು ಪ್ರೋತ್ಸಾಹ ಧನವನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಇದೇ ರೀತಿ ಅವ್ರಿಗೆ ಇನ್ನೂ ಹೆಚ್ಚಿನದಾಗಿ ಸೇವೆ ಮಾಡುವಂತಹ ಶಕ್ತಿ ಅವ್ರಿಗೂ ಕೊಡಲಿ. ಅವರನ್ನ ಗುರುತಿಸಿದ್ರೆ ಈಗ ನೀವು ಹೇಳ್ದಂಗೆ ಪ್ರೈವೇಟ್ ಆಂಬುಲೆನ್ಸ್ ಅಂದರೆ ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ, ಅವ್ರು ಸರಿ ಬರಲ್ಲ, ದುಡ್ಡು ಕೇಳ್ತಾರೆ, ಹಾಗೆ ಹೀಗೆ ಅಂತಾರೆ. ಅವ್ರಿಗೆ ಎಲ್ಲೋ 1% ಇರ್ಬೋದೇನೋ, ಆದರೆ ಎಲ್ಲ ಆಂಬುಲೆನ್ಸ್ ಡ್ರೈವರ್ಗಳು ಆ ಥರದವ್ರು ಅಲ್ಲ. ಹಾಗಾಗಿ ಮಾನವೀಯತೆ ಮೆರೆದಿರುವಂತಹ ಎಲ್ಲ ಡ್ರೈವರ್ಗಳಿಗೆ ರಂಗನಾಥ್ ಮತ್ತು ನನ್ನ ಪರವಾಗಿ ಏನಾದರೂ ಒಂದು ಕಾಣಿಕೆಯನ್ನು ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ರೆ ಅವರು ಇನ್ನೂ ಹೆಚ್ಚಿನದಾಗಿ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ಮನೋಭಾವನೆ ಇಟ್ಕೊಂಡು ನಾವಿವತ್ತು ಬಂದಿದ್ದೇವೆ ಹೊರತು ಇಲ್ಲಿ ಯಾವುದೇ ಒಂದು ಬೇರೆ ಥರ ಯಾವುದೇ ಮನೋಭಾವನೆ ಇಲ್ಲ. ಅವ್ರಿಗೆ ಪ್ರೋತ್ಸಾಹಿಸಿದ್ರೆ ಅವರು ಇನ್ನಷ್ಟು ನಾಳೆ ದಿನ ಮತ್ತಷ್ಟು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಇವತ್ತು ಸಹಾಯ ಮಾಡಿದ್ದೀವಿ. ಏನು ನಿನ್ನೆ ಆದಂಥ ಒಂದು ಅಪಾಯದಿಂದ ಒಂದು ಸಾವು ನೋವಿಂದ 40 ಜನ ಇದಾಗ್ತಾ ಇದ್ರು. ಸೊ ನಮ್ಮ ಧರ್ಮಣ್ಣವರು ಕರೆ ಮಾಡಿದಾಗ ಆಂಬುಲೆನ್ಸ್ ಸ್ನೇಹಿತರೆಲ್ಲ ಇಮಿಡಿಯೇಟಾಗಿ 5 ನಿಮಿಷದಲ್ಲಿ ಹೋಗಿದ್ದಾರೆ ಅಲ್ಲಿಗೆ. ಆ ವಿಡಿಯೋ ನೋಡಿದ್ರೆ ತುಂಬ ಬೇಜಾರಾಗ್ತಿದೆ. ಅವರು ನೋವಲ್ಲಿ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ, ಆಚೆ ತೆಗಿಯೋಕ್ಕೂ ಆಗ್ತಾ ಇಲ್ಲ. ತೆಗೆದ್ರು ಈ ರೋಡ್ ಕಾವಿಗೆ ಹಬೆಗೆ ಅವ್ರಿಗೆ ಕುತ್ಕೊಳಕ್ ಆಗ್ತಾ ಇಲ್ಲ. ಆ ನೋವು ನೋಡಿದ್ರೆ ತುಂಬ ಇದಾಗುತ್ತೆ, ಬೇಜಾರಾಗುತ್ತೆ. ಆ 5 ನಿಮಿಷದಲ್ಲಿ ಹೋಗಿ ಇಮಿಡಿಯೇಟಾಗಿ ಅವ್ರನ್ನೆಲ್ಲ ಪಿಕ್ ಮಾಡಿದ್ದಕ್ಕೆ ಒಳ್ಳೇದಾಯಿತು. ಯಾಕೆಂದ್ರೆ ಅವ್ರಿಗೆ ತುಂಬ ಗಾಯ, ಅದೇ ನೋವು, ಆ ನೋವಲ್ಲಿ ಇನ್ನೊಂದು ಈ ಬಿಸಿಲು ನೋವಿಗೆ ಇನ್ನೂ ಅವ್ರಿಗೆ ಕುತ್ಕೊಳಕ್ ಆಗ್ತಾ ಇರಲಿಲ್ಲ. ಇವರೆಲ್ಲ ಹೋಗ್ಬಿಟ್ಟು ತುಂಬ ಅವ್ರಿಗೆ ಹೆಲ್ಪ್ ಮಾಡಿ ಇಮಿಡಿಯೇಟಾಗಿ ಅವ್ರಿಗೆಲ್ಲ ತುಮಕೂರು ಶಿಫ್ಟ್ ಮಾಡೋದಾಗಿರ್ಬೋದು, ಬೆಂಗಳೂರು ಶಿಫ್ಟ್ ಮಾಡೋದೆಲ್ಲ ಮಾಡಿದ್ದಾರೆ. ಇದೇ ಥರ ತುಂಬ ಸೇವೆ ಕೆಲಸಗಳು ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಇನ್ನು ಮುಂದೆ ಯಾವುದೇ ಅಪಾಯ ಆದರೂ ನೀವು ಇರಬೇಕು, ನೀವಿದ್ರೇ ಎಲ್ಲ ಜೀವಗಳು ಉಳಿಯೋದು ಅಂತ ನಾನು ಕೇಳ್ಕೊಂಡು ಇದೇ ಥರ ಸೇವೆ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗಿ. ಎಸ್ ವೀಕ್ಷಕರೇ, ನೋಡಿ ಈ ವಿಡಿಯೋಲಿ ಒಂದು ಬಹಳಷ್ಟು ಅರ್ಥಪೂರ್ಣವಾದಂಥ ಸಂದೇಶ ಇದೆ. ಯಾವುದಾದ್ರೂ ಅಪಘಾತ ಆದಂಥ ಸಂದರ್ಭದಲ್ಲಿ ಖಾಸಗಿ ಆಂಬುಲೆನ್ಸು ಸರ್ಕಾರಿ ಆಂಬುಲೆನ್ಸು ಅನ್ನೋ ತಾರತಮ್ಯ ಬೇಡ. ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ 42 ಜನರ ಪ್ರಾಣ ಉಳಿಸೋಕೆ ಇವು ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂಥವ್ರು ಯಾರಾದರೂ ಇದ್ರೆ ಅದು ಸಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸರ್ಕಾರಿ ಮತ್ತು ಖಾಸಗಿ ಆಂಬುಲೆನ್ಸ್ನ ಚಾಲಕರು. ಇವರೆಲ್ಲರಿಗೂ ಕೂಡ ಇವತ್ತು ಸನ್ಮಾನ ಮಾಡಿ ಒಂದು ಮಾನವೀಯತೆ ಮೆರೆದಂತಹ ಈ ಒಂದು ಚಾಲಕರಿಗೆ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಅಂಜನ್ನು ಮತ್ತೆ ನಮ್ಮ ರಂಗ ಅವರು ಮಾಡಿದ್ದಾರೆ. ಇಂತಹ ಸಾಕಷ್ಟು ಕೆಲಸಗಳು ಬೆಳಕಿಗೆ ಬಂದಾಗ ಇವ್ರನ್ನ ಪ್ರೋತ್ಸಾಹಿಸೋದು, ಗುರುತಿಸೋದು ಮಾಡ್ತಾ ಹೋದ್ರೆ ಪ್ರತಿಯೊಂದು ಊರಲ್ಲೂ ಕೂಡ ಎಚ್ಚೆತ್ಕೊಳ್ತಾರೆ. ಯಾವುದೇ ಅಪಘಾತ ಆದಂತ ತುರ್ತು ಸಂದರ್ಭದಲ್ಲಿ ಯಾವುದೇ ಪರ್ಮಿಷನ್ ಇಲ್ದಂಗೆ ಹೋಗಿ ಸಹಾಯವನ್ನ ಮಾಡಿ ಪ್ರಾಣವನ್ನ ಉಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸದೆ ಈ ಆಂಬುಲೆನ್ಸ್ ಚಾಲಕರು. ನಮ್ಮ ಕಡೆಯಿಂದನೂ ಕೂಡ ಈ ಆಂಬುಲೆನ್ಸ್ ಚಾಲಕರಿಗೆ ಒಂದು ದೊಡ್ಡ ಸಲ್ಯೂಟ್. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.